ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕ್ಯಾಂಪಿಂಗಿಗೆ ಹೋಗ್ತಾ ಇದ್ದೀವಿ. ಐಟಮ್ಸ್ ಎಲ್ಲ ಕಾರಿಗೆ ಇಟ್ಟಾಗಿದೆ. ಸೊ ಇವಾಗ ಸ್ಟಾರ್ಟ್ ಆಗಬೇಕು. ಲೆಟ್ಸ್ ಗೋ. ಫಸ್ಟೇ ಕ್ಯಾಂಪಿಂಗ್ ಗ್ರೌಂಡ್ನ ಪ್ರೀ ಬುಕ್ ಮಾಡ್ಕೊಂಡಿದ್ವಿ. ನಮ್ಮ ಮನೆಯಿಂದ ಒಂದು 10-15 ಮಿನಿಟ್ಸ್ ಅಷ್ಟೇ ಕ್ಯಾಂಪಿಂಗ್ ಗ್ರೌಂಡ್ ಇರೋದು. ಅಮೆರಿಕಕ್ಕೆ ಬಂದಮೇಲೆ ಫಸ್ಟ್ ಟೈಮ್ ಕ್ಯಾಂಪಿಂಗ್ ಹೋಗ್ತಾ ಇರೋದು. ಹೆಂಗಿರುತ್ತೆ ನೋಡೋಣ ಅಂತ ನಮ್ಮ ಮನೆಗೆ ನಿಯರ್ ಇರೋದನ್ನೇ ಬುಕ್ ಮಾಡ್ಕೊಂಡಿದ್ದೀವಿ. ಎಂಟರ್ ಆಗ್ತಾ ಇದ್ದೀವಿ. ಇದ್ರೊಳಗಡೆ ಇರೋದು ಕ್ಯಾಂಪಿಂಗ್ ಗ್ರೌಂಡು. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಆಫೀಸು. ಏನಪ್ಪ ಏನು ಹೇಳಿದ್ರು ಆಫೀಸಲ್ಲಿ? ಕ್ಯಾಂಪ್ ಗ್ರೌಂಡ್ ಪಾಸ್ ಕೊಟ್ಟಿದ್ದಾರೆ. ಸೊ ಇದನ್ನು ಕಾರಿಗೆ ಸಿಕ್ಸ್ಕೊಂಡಿದ್ರೆ ಕ್ಯಾಂಪ್ ಗ್ರೌಂಡ್ ಒಳಗಡೆ ಕಾರ್ ತಗೊಂಡು ಹೋಗ್ಬೋದು, ಇಲ್ಲಾಂದ್ರೆ ಕಾರ್ ತಗೊಂಡು ಹೋಗ್ಬೋದು. ಅದಕ್ಕೇನು ಪೇ ಮಾಡಬೇಕಾ? ಮತ್ತೆ ಏನಿಲ್ಲ, ಫಸ್ಟೇ ಪೇ ಮಾಡಿದ್ವಲ್ಲ ಅದು. ಓಕೆ, ಬನ್ನಿ ಕ್ಯಾಂಪ್ ಗ್ರೌಂಡ್ ಒಳಗಡೆ ಹೋಗೋಣ. ಏನಪ್ಪ ಅದು? ಪವರ್ ಔಟ್ಲೆಟ್. ಹೆಂಗಿದೆ ತೋರಿಸು. ಮಾಮೂಲಿ ಪವರ್ ಔಟ್ಲೆಟ್ ಇರ್ತೈತೆ. ಹಾಂ, ಕರೆಂಟ್ ಬೇಕು ತಾನೆ ನಮಗೆ. ಕ್ಯಾಂಪ್ ಗ್ರೌಂಡಿಗೆ ರೀಚ್ ಆಗಿದ್ದಾಯಿತು. ಫಸ್ಟು ಟೆಂಟ್ ಸೆಟಪ್ ಮಾಡೋಣ. ಟೆಂಟ್ ಇಲ್ಲಿ ಸೆಟಪ್ ಮಾಡಿದ್ವಿ, ಬಟ್ ಅದಕ್ಕೆ ಮೊಳೆ ಹೊಡಿಯೋಕ್ಕಾಗ್ತಾ ಇಲ್ಲ. ಇವಾಗ ಅದಕ್ಕೆ ಹುಲ್ಲು ಮೇಲೆ ಶಿಫ್ಟ್ ಮಾಡ್ತಾ ಇದೀವಿ ನೋಡಿ. ಸೊ ಫೈನಲಿ ಕ್ಯಾಂಪ್ ಸೆಟಪ್ ಆಯಿತು. ಇವಾಗ ಬಾರ್ಬೆಕ್ಯೂ ಮಾಡೋದಕ್ಕೆ ಮೇಡಮ್ ಅವರು ರೆಡಿ ಮಾಡ್ತಾ ಇದ್ದಾರೆ. ಏನೇನಿದೆ ಬಾರ್ಬೆಕ್ಯೂಗೆ? ಕ್ಯಾಪ್ಸಿಕಮ್, ಪನ್ನೀರ್ ಕಾಣಿಸ್ತಾ ಇದೆ. ಆ್ಯಂಡ್ ಫಸ್ಟ್ ಟೈಮ್ ಫೈನಲ್ ಔಟ್ಪುಟ್ ಗ್ರಿಲ್ದು ಈ ಥರ ಬಂದಿದೆ. ಚೆನ್ನಾಗಿ ಬಂದೈತೆ. ಆಲ್ರೆಡಿ ಪನ್ನೀರ್ ಮಾತ್ರ ಸ್ವಲ್ಪ ಉದುರೋತಾಯ್ತದೆ ಹೊರಗಡೆ.
ಆಲ್ರೆಡಿ ಚಳಿ ಸ್ಟಾರ್ಟ್ ಆಗ್ತೈತೆ. ಬಾರ್ಬೆಕ್ಯೂ ಆಯಿತು. ನೆಕ್ಸ್ಟ್ ಐಟಮ್ ಏನು? ನೆಕ್ಸ್ಟು ಡಿನ್ನರಿಗೆ ಜೀರಾ ರೈಸು ದಾಲು ರೆಡಿ ಆಗ್ತಾಯಿದೆ. ಸೊ ಆನಿಯನ್ ಪಕೋಡ ಮಾಡೋಣ ಅಂತ ಈರುಳ್ಳಿ ಕಟ್ ಮಾಡ್ತಾ ಇದ್ದೀವಿ. ಜೀರಾ ರೈಸ್ ರೆಡಿ ಆಗ್ತಿದೆ ಇಲ್ಲಿ. ಅದು ದಾಲು, ಜೀರಾ ರೈಸ್ ಆಲ್ರೆಡಿ ರೆಡಿ ಆಗೈತಾ? ಓಕೆ, ಸೂಪರ್. ಕಟ್ ಮಾಡೋಣ. ಇನ್ನೊಂದು ಕೂಗ್ಲಿ ಏನಾಗಲ್ಲ. ಇಲ್ಲಿ ಕಾರ್ನ್ ರೆಡಿ ಆಗ್ತಾ ಇದೆ. ಈ ಕಡೆ ಇಡು, ಇದು ಮುಖ ಆ ಕಡೆಗೆ. ಮೋಸ್ಟ್ಲಿ ಈ ಫುಲ್ ಗ್ರೌಂಡಲ್ಲೇ ನಾವೇ ಅನ್ಸುತ್ತೆ ಟೆಂಟ್ ಹಾಕಿರೋದು ಇವತ್ತು. ಎಲ್ಲ ಇವರೆಲ್ಲ ಆರೆಗಳು ಹಾಕೊಂಡು ಆರೆಗಳೆಲ್ಲ ಇಟ್ಕೊಂಡು ಅಡುಗೆ ಮಾಡೋದು ಈಸಿ ಅವ್ರಿಗೆ. ಅದರಲ್ಲೇ ಗ್ಯಾಸ್ ಎಲ್ಲ ಇರುತ್ತಲ್ಲ. ಇವರೆಲ್ಲ ಏನೋ ನಮ್ಮ ಥರ ಎಲ್ಲ ಅಡುಗೆ ಮಾಡ್ಕೊಳ್ಳಲ್ಲ. ಬ್ರೆಡ್ ತಿಂತಾರೆ, ಪಿಜ್ಜಾ ಮಾಡ್ಕೊಂಡು, ಇಲ್ಲಾಂದರೆ ವೆಜಿಟೇಬಲ್ಸ್ನ ಫ್ರೈ ಮಾಡ್ಕೊಂಡು ತಿಂತಾರೆ ಅಷ್ಟೇ. ಅದನ್ನು ರೆಡಿಮೇಡ್ ಚಪಾತಿ ಥರದ್ದು ಸಿಗ್ತಾವಲ್ಲ, ಟೋಟಿಯನ್ನು ತಾನೇ, ಅದಕ್ಕೆ ಸ್ಟಫ್ ಮಾಡ್ಕೊಂಡು ತಿಂತಾರೆ ಅಷ್ಟೇ ತಾನೆ. ಆಮೇಲೆ ಇವ್ರು ಕ್ಯಾಂಪಿಂಗ್ ಬಾರ್ಬೇಕುಗೋಸ್ಕರನೇ ಇದೆಲ್ಲ ಸಿಗ್ತೈತೆ. ಚಿಕನ್ನು, ಬೀಫು ಅದೆಲ್ಲ ಬಾರ್ಬಿಕ್ಯೂಗಂತಲೇ ಸಪ್ರೇಟ್ ಮಾಡೋಕ್ಕೆ ಅಂತಲೇ ಸಪ್ರೇಟಾಗಿ ಸಿಗ್ತವೆ. ತಗೊಂಬತ್ತಾರೆ, ಗ್ರಿಲ್ ಮಾಡ್ತಾರೆ, ನಾವೇ ರೈಸ್ ಬಾತು, ಜೀರಾ ರೈಸು ಇವೆಲ್ಲ ಮಾಡೋದು ಕತೆ ಮಾಡ್ಬೇಕು. ನಾವು ಇಂಡಿಯಾದವ್ರು ಎಲ್ಲರ ಥರನೂ ಇದ್ರೆ ಆಗಲ್ಲ ತಾನೆ. ನಾವು ಯಾವಾಗಲೂ ಡಿಫ್ರೆಂಟಾಗೇ ಇರಬೇಕು. ತೆಗಿರಾ ಇದು? ಫೈರ್ ಕ್ಯಾಂಪಿಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಕೋಲ್ಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗ್ತಾಯಿದೆ ಇವಾಗ. ಎಲ್ಲ ನೀಟಾಗಿ ಹತ್ಕೊಬೇಕಷ್ಟೇ. ಸಣ್ಣ ಸಣ್ಣದಿಡು. ಅದೇ ಸಣ್ಣ ಸಣ್ಣ. ನಾವು ತಂದಿರೋ ವುಡ್ ಸರಿ ಹೋಗುತ್ತಾ? ಇವಾಗ ಪಕೋಡ ರೆಡಿ ಆಗ್ತಾಯಿದೆ. ಪಕೋಡ ಮಾಡ್ತಾ ಇರೋದು ಇವರೇ. ಒಂಚೂರು ಮುಖ ತೋರಿಸಿ ಈ ಕಡೆಗೆ. ಫುಲ್ಲು ಹೊಗೆ ಯಾವ ರೇಂಜಿಗೆ ಬರ್ತೈತೆ ಗೊತ್ತಾ? ಮೋಸ್ಟ್ಲಿ ಇಲ್ಲಿ ಇರೋರಿಗೆಲ್ಲ ಪಕೋಡ ಸ್ಮೆಲ್ ಇವತ್ತು. ಹಾಂ, ಎಣ್ಣೆ ಫುಲ್ ಕಾಯ್ದುಬಿಟ್ಟೈತೆ.
ಎಲ್ಲ ಪಕೋಡ ಸ್ಮೆಲ್ ಮಾಡಿ ಏನೋ ಮಾಡ್ತಾರಲ್ಲ ಇವರು ಅಂತ. ಡಿನ್ನರ್ ರೆಡಿ ಆಗಿದೆ. ಡಿನ್ನರ್ ಮಾಡ್ತಾ ಇದ್ದಾರೆ ಇವರು ಆಲ್ರೆಡಿ. ಜೀರಾ ರೈಸ್, ದಾಲ್, ಪಕೋಡ. ಹೆಂಗಿದೆ ಟೇಸ್ಟು? ಸೂಪರ್ ಆಗಿದೆ. ಸೂಪರ್ ಆಗೈತೆ. ಎಂಜಾಯ್. ಫುಲ್ ಚಳಿ ಇದೆ ನೋಡಿ. ಸ್ಲೀಪಿಂಗ್ ಬ್ಯಾಗ್ ಒಳಗಡೆ ಜಾಕೆಟ್ ಹಾಕೊಂಡು, ಜಾಕೆಟ್ ಮೇಲೆ ಇದು ಹೀಟೆಡ್ ಬ್ಲ್ಯಾಂಕೆಟ್ ಹಾಕೊಂಡು ಮಲ್ಕೋತಾ ಇರೋದು. ಗೊತ್ತಿಲ್ಲ ಮಿಡ್ ನೈಟಿಗೆ ಏನು ಕತೆ ಆಗುತ್ತೆ ಅಂತ. ಇವಾಗ ಮಲ್ಕೋತಾ ಇದ್ದೀವಿ. ಮಾರ್ನಿಂಗ್ ಸಿಗ್ತೀವಿ. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಇವಾಗ ಟೈಮು 5:30. ನಾವು ಇವಾಗ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸನ್ರೈಸ್ ನೋಡೋಕೆ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ನೈಟ್ ನಿದ್ದೆ ಏನೋ ಚೆನ್ನಾಗಿ ಬಂತು. ನಮ್ಮನ್ನು ಸರ್ವೈವ್ ಮಾಡಿದ್ದೆ ನೈಟು ಹೀಟೆಡ್ ಬ್ಲ್ಯಾಂಕೆಟು. ಇನ್ನು ನೋಡಿ ಔಟ್ಸೈಡು ಫುಲ್ ಡಾರ್ಕ್ ಇದೆ. ಸೊ ಇಲ್ಲಿ US ಅಲ್ಲಿ ಕ್ಯಾಂಪ್ ಗ್ರೌಂಡ್ಸ್ ಹತ್ರ ಏನಾದರೂ ಒಂದು ಸೀನಿಕ್ ವ್ಯೂ ಇರುತ್ತೆ, ಇಲ್ಲ ಏನಾದರೂ ಒಂದು ಫನ್ ಆ್ಯಕ್ಟಿವಿಟಿ ಇರುತ್ತೆ. ಸೊ ಇವತ್ತು ನಾವಿರೋದು ಲೇಕ್ ಪೋರ್ಟ್ ಸ್ಟೇಟ್ ಪಾರ್ಕು. ಇದರಲ್ಲಿರೋ ಬೆಸ್ಟ್ ಸೀನಿಕ್ ವ್ಯೂ ಏನಂದರೆ ಬನ್ನಿ ತೋರಿಸ್ತೀನಿ. ಇಲ್ಲಾಗೋ ಸನ್ರೈಸು ಮತ್ತು ಈ ಬೀಚ್ ವ್ಯೂ. ಇನ್ನೂ ಸನ್ರೈಸ್ ಆಗಿಲ್ಲ, ನಾವು ವೇಟ್ ಮಾಡ್ತಾ ಇದ್ದೀವಿ.
ಸನ್ರೈಸ್ ಎಲ್ಲ ನೋಡಿದ್ದಾಯಿತು. ಇವಾಗ ವಾಪಸ್ಸು ಕ್ಯಾಂಪ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನಡಿ ಹೋಗೋಣ. ನೋಡ್ರಿ, ಇಲ್ಲಿ ಇವರೆಲ್ಲ ಈ ಥರ ಆರ್ವಿಗಳು ಇಕ್ಕೊಂಬಿಟ್ಟಿರ್ತಾರೆ. ಹಂಗೆ ಅದನ್ನು ತಗೊಂಬರೋದು, ಕ್ಯಾಂಪ್ ಗ್ರೌಂಡಲ್ಲಿ ಕ್ಯಾಂಪ್ ಮಾಡ್ಕೊಂಡು ಆರಾಮಾಗಿರೋದು. ಮಾರ್ನಿಂಗ್. ನಮ್ಮ ಭೈರವ ರಾತ್ರಿ ಎಲ್ಲ ಚಳಿಯಲ್ಲಿ ನಿಂತ್ಕೊಂಡಿದ್ದ. ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಮುಗೀತು. ಲಾಸ್ಟ್ 2 ಜೋಳ ತಿಂದ್ಬಿಟ್ಟು ಮನೆ ಕಡೆಗೆ ಹೋಗೋದು ಅಷ್ಟೆ. ಇದಾಗಿತ್ತು ನಮ್ಮ ಕ್ಯಾಂಪಿಂಗ್ ವ್ಲಾಗ್. ಎಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ವಿಡಿಯೋಗೆ ನಮ್ಮ ಚಾನಲ್ ನೋಡ್ತಾ ಇರಿ. ಮುಂದಿನ ವಿಡಿಯೋ ಜೊತೆ ಸಿಗೋಣ. ಬಾಯ್. ಬಾಯ್ ಬಾಯ್.